ಕಲರ್ ವಾಟ್ ಕಲರ್ ಅಂತ ಕೇಳಿದರೆ ಎಲ್ಲ ಕಲರು ನನ್ನ ಪ್ಲೇಟಲ್ಲೇ ಇದೆ ಅಲ್ವಾ. ಅದಕ್ಕೆ ಕಲರ್ ಊಟ, ರುಚಿಯಾದ ಊಟ ತಿಂದರೆ ನಮ್ಮ ಲೈಫು ಹಂಗೆ ಕಲರ್ಫುಲ್ಲಾಗಿ ರುಚಿಯಾಗಿರುತ್ತೆ ಅಂತೆ. ಜಾಸ್ತಿ ದಿನ ಆಗೋಗಿತ್ತು, ನಿಮಗೇನು ಕುಕ್ಕಿಂಗ್ ಟಿಪ್ಸೇ ಕೊಟ್ಟಿರಲಿಲ್ಲ ಅಲ್ವಾ ನಾನು. ಗಗನಬಾರಿ ಕುಕ್ಕಿಂಗ್ ಟಿಪ್ಸ್ ಎಪಿಸೋಡ್ 3ಗೆ ನಿಮಗೆಲ್ಲರಿಗೂ ಸ್ಪೆಷಲ್ ಸ್ವಾಗತ. ನನ್ನ ಫೇವ್ರೆಟ್ ನಮ್ಮಮ್ಮ ಮಾಡೋ ಟೊಮೆಟೊ ಚಟ್ನಿ, ಈಸಿ ಆ್ಯಂಡ್ ಕ್ವಿಕ್. ಹೇಗೆ ಮಾಡೋದು ನೋಡೋಣ ಬನ್ನಿ. ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊನ ಎರಡನ್ನೂ ಚೆನ್ನಾಗಿ ಹುರ್ಕೋಬೇಕು. ಹೆಂಗೆ ಹೇಳಿ, ಚಟಪಟ ಅಂತ. ಇವಾಗ ಹುರಿದಿರೋ ಹಸಿಮೆಣ್ಸಿನ್ಕಾಯಿ ಜೊತೆ ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಉಪ್ಪು ಮತ್ತು ನಮ್ಮ ರಾಹುಲ ಚಂದ್ರು ಅಣ್ಣನ ಫೇವ್ರೆಟ್ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಕುಟ್ಬಿಡಿ. ಎಷ್ಟು ಚೆನ್ನಾಗಿ ಕುಟ್ಬೇಕಂದ್ರೆ ನಿಮ್ಮ ಎಕ್ಸ್ನ, ನಿಮ್ಮ ವೈನ, ನಿಮ್ಮ ಝೆಡ್ನ ಎಲ್ಲ ನೆನಪಿಸ್ಕೊಂಡು ಇರೋ ಬರೋ ಶಕ್ತಿ ಹಾಕಿ ಕುಟ್ಬಿಡಿ. ಚಟ್ನಿ ಆಗೋಗ್ಬಿಡ್ಬೇಕು. ಚೂರು ಬೆಲ್ಲ ಹಾಕಬೇಕು. ಎಷ್ಟು ಚೂರು ಅಂದರೆ ಚೂರು ಅಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಜಾಸ್ತಿ ಟೇಸ್ಟ್ ಇರುತ್ತೆ ಅದು. ನಮ್ಮಮ್ಮ ಅಂತೂ ಎಲ್ಲ ಅಡುಗೆಗೂ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾರೆ. ಇವಾಗ ನಮ್ಮ ಮೇನ್ ಇಂಗ್ರೀಡಿಯೆಂಟ್, ದ ಕಿಂಗ್, ದ ಕ್ವೀನ್, ದ ಎವ್ರಿಥಿಂಗ್, ನಮ್ಮ ಹುರಿದಿರೋ ಟೊಮೆಟೊಣ್ಣ ಹಾಕಿ ಚೆನ್ನಾಗಿ ಜಜ್ಜಿಬಿಡಿ. ಆಹಾ, ಏನು ಚೆನ್ನಾಗಿ ಕಾಣ್ತಿದ್ದೇನೋ ನೋಡೋಕ್ಕೆ. ಮಿಕ್ಸಿ ಮಾಡೋದಕ್ಕಿಂತ ಇದೇ ಥರ ಕಲ್ಲಲ್ಲಿ ಜಜ್ಜಿದ್ರೆ ಸ್ವಲ್ಪ ಜಾಸ್ತಿ ಚೆನ್ನಾಗಿರುತ್ತೆ. ಅದಾದಮೇಲೆ ಇನ್ನು ಸ್ವಲ್ಪ ನಮ್ಮದೇ ಕೈ ಹಾಕಿ ಹಿಂಗೆ ಚೆನ್ನಾಗಿ ಕಿವುಚಬೇಕು. ಸ್ವಲ್ಪ ಅಮ್ಮಂದ್ರು ಕೈ ಹಾಕಿದರೆ ಅದರಲ್ಲೇನೋ ಟೇಸ್ಟ್ ಜಾಸ್ತಿ ಅಪ್ಪ. ನಾನು ಪಕ್ಕದಲ್ಲಿ ನಿಂತಿದ್ದೆ, ನಾನು ಮಾಡಿಲ್ಲ. ಮತ್ತು ನನಗೆ 3 ದಿನ ಅದು ಕೈ ಉರಿ ಹೋಗೋದೇ ಇಲ್ಲ. ನಮ್ಮಮ್ಮ ಬಿಡೋದೂ ಇಲ್ಲ ನನಗೆ ಮಾಡೋಕ್ಕೆ. ಆ್ಯಕ್ಚುಲಿ ಇದಕ್ಕೆ ಮುದ್ದೆ ಚೆನ್ನಾಗಿರುತ್ತೆ, ರೊಟ್ಟಿ ಚೆನ್ನಾಗಿರುತ್ತೆ, ಚಪಾತಿ ಚೆನ್ನಾಗಿರುತ್ತೆ, ಎಲ್ಲನೂ ಚೆನ್ನಾಗಿರುತ್ತೆ. ಟೈಮ್ ಬೀಯಿಂಗ್ ನಾವು ರೈಸ್ ಮಾಡಿದ್ವಿ. ಸೊ ಬಿಸಿ ಅನ್ನಕ್ಕೆ ಜಾಸ್ತಿ ತುಪ್ಪ ಹಾಕ್ಕೊಂಡು, ಚಟ್ನಿ ಹಾಕ್ಕೊಂಡು, ಮನೇಲಿರೋ ಯಾವುದಾದ್ರೂ ಒಂದು ಪುಡಿ ಹಾಕ್ಕೊಂಡು ಹಾಗೆ 3 ಮಿಕ್ಸ್ ಮಾಡಿ ಕಲಸಿ ತಿಂತಾ ಇದ್ದರೆ 2 ತುತ್ತು 3 ತುತ್ತು ಜಾಸ್ತಿ ತಿನ್ನಲ್ಲ ನಾನು. ಈ ಚಟ್ನಿ ಮಾಡಿದರೆ 1 ಪ್ಲೇಟೇ ಎಕ್ಸ್ಟ್ರಾ ತಿಂದ್ಬಿಡ್ತೀನಿ. ಪ್ಲೇಟ್ ಅಂದರೆ ಪ್ಲೇಟ್ ಅಲ್ಲ, ಪ್ಲೇಟಲ್ಲಿರೋ ಊಟ. ಅಪ್ಪಪ್ಪ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನನ್ನ ಪ್ಲೇಟ್ ಮಾತ್ರ. ನೋಡಿದರೆ ತಿನ್ನಬೇಕು ಅನಿಸುತ್ತೆ ಅಲ್ವಾ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ತಿರ್ಗಂಬರ್ಗ ನನ್ನ ವೀಡಿಯೋಸನ್ನು ನೋಡ್ತಾ ಇರಿ. ಓನ್ಲಿ ಆನ್ ಟೈಮ್ಸ್ ಆಫ್ ಗಗನ. ಹ್ಯಾವ್ ಎ ಗುಡ್ ಫುಡ್ ಡೇ. ಬಾಯ್.